ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿದ್ದ ಪ್ರಕರಣ. ಎಸ್ಐಟಿ ತಂಡದಿಂದ ಇಂದು 4ನೇ ದಿನದ ಶೋಧ. .78ರಲ್ಲಿ ಇಂದು ಸರ್ಚ್ ಸಾಧ್ಯತೆ. .6ರಲ್ಲಿ ಸಿಕ್ಕಿದ್ದು 12 ಮೂಳೆಗಳು ಮಾತ್ರವಲ್ಲ, ನಿನ್ನೆ ಸಂಜೆ ವೇಳೆಗೆ ಪೂರ್ತಿ ಅಸ್ಥಿ ಪಂಜರವೇ ಪತ್ತೆ. ಮನುಷ್ಯನ ದೇಹ ರಚನೆ ರೀತಿ ಜೋಡಿಸಿ ಮಹಜರು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಬಿಗ್ ಡೇ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಂದೇ ತೀರ್ಪು ಪ್ರಕಟ. ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಸಾಧ್ಯತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ. ಆಗಸ್ಟ್ 4ಕ್ಕೆ ಗಜಪಡೆ ಸಾಂಸ್ಕೃತಿಕ ನಗರಿಗೆ ಪ್ರವೇಶ. ಮನೆಯಂಗಳದಲ್ಲಿ 2 ತಿಂಗಳ ಕಾಲ ಗಜಪಡೆಗೆ ಹಾರೈಕೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆ ಅವಾಂತರ. ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲೇ ಬೃಹತ್ ತಡೆಗೋಡೆ ಬಿರುಕು. ಸುರಕ್ಷತಾ ಕ್ರಮವಾಗಿ ಸ್ಥಳೀಯರ ಸ್ಥಳಾಂತರ.